ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗೆ ಆಗ್ಬೋದು, ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಈ ರೆಸಿಪಿಗೆ ಇಲ್ಲಿ ರೈಸ್ ರೆಡಿ ಮಾಡಿಟ್ಕೋಬೇಕು. ನಾನಿಲ್ಲಿ ರೈಸ್ ಮಾಡಿ ಅದನ್ನು ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ತುಂಬ ಉದ್ರುದ್ರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾವು ಟೊಮೆಟೊ ಚಿತ್ರಾನ್ನ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ರೈಸ್ ಆರೋ ಅಷ್ಟರಲ್ಲಿ ಈ ರೆಸಿಪಿಗೆ ನಾನಿಲ್ಲಿ ಗೊಜ್ಜು ಮಾಡಲಿಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಡಲೆ ಬೀಜ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ಹಾಗಾಗಿ ಈಗ ಇದಕ್ಕೆ ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಎರಡು ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಇದಕ್ಕೆ ಯಾವುದೇ ಅಳತೆ ಇಲ್ಲ. ನೀವು ಗೊಜ್ಜು ಎಷ್ಟು ಮಾಡ್ತೀರೋ ನೋಡಿಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ಳಿ. ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಈರುಳ್ಳಿನ ಈ ರೆಸಿಪಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ಸೇರಿಸಿದ ಮೇಲೆ ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನಾನಿಲ್ಲಿ 4-5 ಎಸಳಷ್ಟು ಒಟ್ಟು ಸಮೇತ ಜಜ್ಜಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಹಾಗಾಗಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆಯೇ ಒಂದು 5-6 ಹಸಿರು ಮೆಣಸಿನ್ಕಾಯಿ ಉದ್ದ ಸೀಳಿ ಇಟ್ಕೊಂಡಿರೋ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಅದು ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಬೆಳ್ಳುಳ್ಳಿ ಚೂರುಗಳು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಟೊಮೆಟೊ ಯೂಸ್ ಮಾಡ್ಕೋಬೇಕು. ಈ ರೆಸಿಪಿಗೆ ನಾಟಿ ಟೊಮೆಟೊ ತುಂಬ ಚೆನ್ನಾಗಿ ಡಾರ್ಕಾಗಿ ಹಣ್ಣಾಗಿರುತ್ತಲ್ಲ, ಒಳ್ಳೆ ಕಲರಲ್ಲಿರುತ್ತೆ, ರೆಡ್ ಕಲರಲ್ಲಿ, ಅಂಥವು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಇಲ್ಲಿ ದೊಡ್ಡ ಸೈಜ್ದು 4 ಟೊಮೆಟೊನ ಯೂಸ್ ಮಾಡ್ಕೊಂಡಿದ್ದೀನಿ. 4 ನಾಟಿ ಟೊಮೆಟೊನೇ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸಹ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ಲೆಮನ್ ಎಲ್ಲ ಬಳಸ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ಈ ರೆಸಿಪಿಗೆ ನಾಟಿ ಟೊಮೆಟೊನೇ ಸಾಧ್ಯವಾದಷ್ಟು ಯೂಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಇದನ್ನು ಸ್ಟವ್ ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 7-8 ನಿಮಿಷ ಇದನ್ನು ಕುಕ್ ಆಗೋಕ್ಕೆ ಬಿಡೋಣ. ಮಧ್ಯದಲ್ಲಿ ತೆಗೆದು ಕಲಿಸ್ಕೊಳ್ತಾ ಇರ್ರಿ. ಈಗ ಒಂದು 7 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಟೊಮೆಟೊ ಎಲ್ಲ ಸಾಫ್ಟಾಗಿ ಕುಕ್ ಆಗಿದೆ. ಈಗ ನಮಗೆ ಇಲ್ಲಿ ಟೊಮೆಟೊ ಚಿತ್ರಾನ್ನ ಗೊಜ್ಜಂತೂ ರೆಡಿ ಆಯಿತು. ಒಂದು ಕಡೆ ಅನ್ನನೂ ಹಾರಲಿಕ್ಕೆ ಇಟ್ಟಿದ್ವಿ, ಅನ್ನನೂ ಹಾರಿದೆ. ಈಗ ಅದನ್ನು ನಾವು ಇದಕ್ಕೆ ಬೆರೆಸ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ. ಸಿಂಪಲ್, ಫಟಾಫಟ್ ಅಂತ ರೆಡಿ ಆಗೋ ಅಂಥ ರೆಸಿಪಿ ಇದು. ಈಗ ನೋಡಿ, ನಾನು ರೈಸ್ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ಡೌಟೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾವಾಗೂ ಪಲಾವು, ಟೊಮೊಟೊ ಬಾತು ಇಂಥವೆಲ್ಲ ತಿಂದು ನಮಗೆ ಬೇಸರ ಆಗ್ತಿದೆ ಅಂದರೆ ಇದು ಒಂದು ಸರಿ ಟ್ರೈ ಮಾಡಿ. ಹುಳಿಯಾಗಿ ಖಾರವಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಮೇಲೆ ಇನ್ನೂ ಒಂದು ಸ್ವಲ್ಪ ಕರಿಬೇವು ಎಲೆಗಳು ಹಾಗೆ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ಳೋಣ. ಈ ಕರಿಬೇವು ಈ ರೀತಿ ಎಕ್ಸ್ಟ್ರಾ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನು ಹಾಕಿದ ನಂತರ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ಸಿಂಪಲ್ ಟೊಮೆಟೊ ಚಿತ್ರಾನ್ನ ಇಲ್ಲಿ ರೆಡಿ ಆಯಿತು. ಮಧ್ಯಾಹ್ನ ಬಾಕ್ಸ್ಗೆ, ಆಫೀಸ್ಗೆ ಡಬ್ಬಿ ತೊಗೊಂಡೋಗೋವರೆಗೂ ಇದು ಹಾರೋಗಿದ್ರು ಸಮೇತ ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಈ ರೆಸಿಪಿ? ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಂತ ನಾನು ಭಾವಿಸ್ತಿದ್ದೀನಿ. ನಿಮಗಿಷ್ಟ ಆಗಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ.